ಒಂದು ಶ್ಲೋಕ ಅತ್ಯಂತ ಜನಜನಿತವಾಗಿರುವ ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಒಂದೊಂದು ಸಲ ಅದು ನನಗೆ ಕಾಂಟ್ರಡಿಕ್ಟರಿ ಅಂತ ಅನಿಸುತ್ತೆ. ನೀನು ಫಲಾಫಲಗಳ ಅಪೇಕ್ಷೆ ಮಾಡದೆ ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು. ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಅಂದರೆ ಏನರ್ಥ? ಈಗ ಎಲೆಕ್ಷನ್ಗೆ ನಿಂತ್ಕೊಳ್ಳೋನು ಗೆಲ್ಲಬೇಕು ಅಂತಲೇ ನಿಂತ್ಕೊತಾನೆ, ನೌಕರಿಗೆ ಸೇರ್ಕೊಳ್ಳೋನು ಸಂಬಳ ತಗೋಬೇಕು ಅಂತಲೇ ನೌಕರಿಗೆ ಸೇರ್ಕೊಂಡಿರ್ತಾನೆ. ತಪಸ್ಸಿಗೆ ಕುಳಿತ ಸನ್ಯಾಸಿಗೂ ಕೂಡ ದೇವರು ನನ್ನ ಮುಂದೆ ಪ್ರತ್ಯಕ್ಷ ಆಗಲಿ ಅನ್ನೋ ನಿರೀಕ್ಷೆ ಇಲ್ವಾ? ಆ ಫಲವನ್ನು ಬಯಸ್ತಾ ಇಲ್ವಾ ಅವನು? ಮ್ಯಾಮ್, ನನ್ನ ಹೆಸರು ಮೋನಿಶಾ ಅಂತ, MSc ವ್ಯಾಸಂಗ ಮಾಡ್ತಾಯಿದ್ದೀನಿ. ಅದೇ ಮ್ಯಾಮ್, ಸರ್ ಹೇಳ್ದಂಗೆ ಒಂದು ತುಂಬ ಫೇಮಸ್ ಶ್ಲೋಕ ಅದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕಲಹೇ ತುರ್ಬು ಮಾ ಕರ್ಮ ಫಲಹೇ ತುರ್ಬು ಮಾತಾ ಸಂಗೋತ್ಸ ಕರ್ಮಣಿ. ಅದು ಬಹಳ ಜನಜನಿತ, ಎಲ್ರಿಗೂ ಗೊತ್ತು. ಅದ್ರ ಜೊತೆಗೆ ಸ್ಥಿತಪ್ರಜ್ಞೆ ಅಂತಲೂ ಹೇಳ್ತಾರೆ, ಮತ್ತು ನಿಷ್ಕಾಮ ಕರ್ಮ ಫಿಲಾಸಫಿ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆದರೆ ಇವತ್ತಿನ ಕಾಲದಲ್ಲಿ ಸ್ಕೂಲ್ ಮತ್ತು ಕಾಲೇಜಸ್ ಯಾವ ಥರ ಆಗಿದೆ ಅಂದರೆ ತುಂಬ ರಿಸಲ್ಟ್ ಓರಿಯೆಂಟೆಡೇ ಆಗೋಗಿದೆ. ನಾವು ಈ ಭಗವದ್ಗೀತೆಯಲ್ಲಿ ಓದ್ತೀವಿ, ತುಂಬ ರಿಸಲ್ಟಿಗೆ ಇಟ್ಕೋಬಾರ್ದು, ಕರ್ಮದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆದರೆ ಸ್ಕೂಲ್ ಮತ್ತು ಕಾಲೇಜಸಲ್ಲಂತೂ ತುಂಬ ಜಾಸ್ತಿ ರಿಸಲ್ಟ್ ಇದೆ. ಇವತ್ತು ಯಾರೇ ಒಂದು ಸ್ಕೂಲ್ಗೆ ಹೋಗಬೇಕು ಅಂದ್ರೂ ಎಷ್ಟು ಪರ್ಸೆಂಟೇಜ್ ಇದೆ, ಆ ಸ್ಕೂಲಲ್ಲಿ ಎಷ್ಟು ರಿಸಲ್ಟ್ ಬರ್ತದೆ ಅಂತಲೇ ನೋಡ್ತೀವಿ ಎಲ್ಲನೂ. ಸೊ ಇಷ್ಟು ರಿಸಲ್ಟ್ ಓರಿಯೆಂಟೆಡ್ ಇರೋ ಕಡೆ ನೀವು ಈಗ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂದರೂ ಕೂಡ ಅದು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗ್ಬೋದು ಮ್ಯಾಮ್ ಭಗವದ್ಗೀತೆನ ಪಠ್ಯಕ್ರಮಕ್ಕೆ ಅಳವಡಿಸಿದಾಗ? ಇಲ್ಲಿ ಕೃಷ್ಣ ಹೇಳೋದು ಫಲ ಬರುತ್ತೆ ಅಂತಲ್ಲ, ಫಲದ ಕಡೆಗೆ ನೀನು ಗಮನ ಹರಿಸ್ಬೇಡ ಅಂತ. ನಾನು ಒಂದು ಸೊಗಸಾದ ಮಾತು ಕೋಟ್ ಓದಿದೆ ಇತ್ತೀಚೆಗೆ, ಒಂದು ಕೆಲವೇ ತಿಂಗಳ ಹಿಂದೆ. ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳಿರೋದು, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನೆನಪಾಗ್ತಿಲ್ಲ, ಯಾವುದೋ ಒಂದು ವೆಸ್ಟರ್ನರ್ ಹೇಳಿರೋದು, ಒಬ್ಬ ದೊಡ್ಡ ಬಿಸ್ನೆಸ್ ಐಕನ್ ಹೇಳಿರೋದು. ಅವನು ಹೇಳಿದ್ದಾನೆ, ವೈಲ್ ಪ್ಲೇ ಇನ್ ಬಿಸ್ನೆಸ್ ಟು ಆಲ್ವೇಸ್ ಲುಕ್ ಫಾರ್ ಪ್ರಾಫಿಟ್ ಈಸ್ ಲೈಕ್ ಪ್ಲೇಯಿಂಗ್ ಟೆನ್ನಿಸ್ ವಿತ್ ಯುವರ್ ಐಸ್ ಆನ್ ದ ಸ್ಕೋರ್ ಬೋರ್ಡ್ ಅಂತ. ಕನ್ನಡದಲ್ಲಿ ಹೇಳೋ ಹಾಗಿದ್ರೆ, ಬಿಸ್ನೆಸ್ ಅಲ್ಲಿ ಯಾವಾಗಲೂ ಲಾಭದ ಮೇಲೆ ಗಮನ ಹರಿಸೋದು ಹೇಗೆ ಅಂತಂದ್ರೆ, ಟೆನ್ನಿಸ್ ಆಡೋವಾಗ ಬರೀ ಸ್ಕೋರ್ ಬೋರ್ಡ್ ನ ನೋಡಿದ ಹಾಗೆ ಅಂತ. ಬಾಲ್ ನೋಡ್ಕೊಂಡು ಆಟ ಆಡಿ ಸ್ಕೋರ್ ಬೋರ್ಡ್ ನೋಡಿ. ಈಗ ಅದನ್ನೇ ಶ್ರೀಕೃಷ್ಣ ಹೇಳೋದು, ಕರ್ಮಣಿಯೇವ ಅಧಿಕಾರಹತೆ. ಈಗ ಅಧಿಕಾರ ಶಬ್ದವನ್ನ ತುಂಬಾ ತಪ್ಪಾಗಿ ವ್ಯಾಖ್ಯಾನಿಸೋದಕ್ಕೆ ಈ ಒಂದು ಇದು ಬಂದಿರೋದು. ಅಧಿಕಾರ ಶಬ್ದಕ್ಕೆ ನಾನಾ ಅರ್ಥಗಳಿವೆ. ಒಂದು ಅರ್ಥ ಕಂಟ್ರೋಲ್ ಅಂತ. ಈಗ ನಾವು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಕ್ಕೆ ಹೋದಾಗ, ಇದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಕಳಿಸಲ್ವಾ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಕರ್ಮಣಿಯೇವ ಅಧಿಕಾರ ಮಾ ಫಲೇಷು. ನಿನಗೆ ಇವಾಗ ನಾನು ಬೀಜ ಬಿತ್ತಬೋದು, ಗೊಬ್ಬರ ಹಾಕ್ಬೋದು, ನೀರು ಹಾಕ್ಬೋದು, ಬೆಳೆಸ್ಬೋದು. ಆದರೆ ಅದು ಯಾವತ್ತು ಯಾವ ಕ್ಷಣದಲ್ಲಿ ಯಾವ ಮುಹೂರ್ತದಲ್ಲಿ ನೀವು ಲೈವ್ ಪ್ರೋಗ್ರಾಮ್ ಶುರು ಮಾಡೋ ಥರ ಆ ಟೈಮಲ್ಲಿ ಅದು ಮೊಳಕೆ ಹೊಡಿಲಿ ಅಂತ ನಂಗೆ ಕಂಟ್ರೋಲ್ ಇದೆಯಾ? ಅದು ಹಿಂಗೆ ಚಿಗುರಬೇಕು, ಹಿಂಗೆ ಎಲೆ ಬರಬೇಕು. ಐ ಕಾಂಟ್ ಅದ್ರ ಓಪನ್ ಮಾಡಿಬಿಟ್ಟು ನಾನು ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವು ವಿಷಯಗಳ ಮೇಲೆ ನಮ್ಮ ನಿಯಂತ್ರಣ ಇರುತ್ತೆ, ಕೆಲವುದ್ರ ಮೇಲೆ ಇರೋದಿಲ್ಲ. ಅದನ್ನೇ ಅವ್ನು ಹೇಳೋದು, ನಮ್ಮ ಹೈಟ್ ಮೇಲೆ ನಮಗೆ ನಿಯಂತ್ರಣ ಇಲ್ಲ, ಬಟ್ ವೇಟ್ ಮೇಲೆ ಇರುತ್ತೆ ಅಂತ. ಕರ್ಮಣಿಯೇವ ಅಧಿಕಾರ ಮಾ ಫಲೇಷು ಕದಾಚನ. ಸೊ ಫಲದ ಮೇಲೆ ನಮಗೆ ಎಲ್ಲ ಟೈಮಲ್ಲೂ ಕಂಟ್ರೋಲ್ ಇರಲ್ಲ. ಅನ್ಕೊಂಡಂಗೆ ಬರ್ಬೋದು, ಬರದೇ ಇರ್ಬೋದು, ನಿಧಾನವಾಗಿ ಬರ್ಬೋದು, ಅಥವಾ ಅನ್ಕೊಳ್ದೇ ಇರೋ ಥರ ಬರ್ಬೋದು, ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ಬೋದು, ಕಡಿಮೆ ಆಗ್ಬೋದು. ಇದು ಜೀವನದ ಅನಿಶ್ಚಿತತೆಯ ಭಾಗ. ಅದನ್ನು ನಾವೇನೂ ಮಾಡೋಕ್ಕಾಗಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು. ಹಾಗಾಗಿ ನೀನು ಕರ್ಮ ಫಲ ಹೇತುವಾಗಿ ಕೆಲಸ ಮಾಡಬೇಡ, ಅದು ತುಂಬ ಡಿಮೋಟಿವೇಟ್ ಆಗುತ್ತೆ. ಇದು ನನಗೇನು ಸಿಕ್ಕುತ್ತೆ ಅಂತಲೇ ನಾವು ಲೆಕ್ಕ ಹಾಕಿದ್ರೆ ನಾನು ಏನು ಕರ್ತವ್ಯ ಮಾಡೋಕ್ಕಾಗಲ್ಲ. ನಾನು ದಿನ ಅಡುಗೆ ಮಾಡ್ತೀನಿ, ನಮ್ಮ ಯಜಮಾನರು ನಾನು ಹೊಗಳೋದೇ ಇಲ್ಲ ಅಂದರೆ ನಾನು ಅಡುಗೆನೇ ಮಾಡೋಕ್ಕಾಗಲ್ಲ. ನಾನು ದಿನ ಕೆಲಸ ಮಾಡ್ತೀನಿ, ನನ್ನ ಬಾಸ್ ನಾನು ಹೊಗಳೇ ಇಲ್ಲ, ಅವರು ಕೊಟ್ಬಿಟ್ರು ಇದನ್ನು ಅವಾರ್ಡ್ನ. ಈ ಥರ ನೋಡ್ತಾ ಹೋದರೆ ನಾವು ಕರ್ಮ ಫಲ ಹೇತುವಾಗಿ ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ನಾನೊಂದು ಉದಾಹರಣೆ ಹೇಳ್ತೀನಿ. ನಾನು ಯೂಶ್ವಲಿ ಮಕ್ಕಳಿಗೆ ಹೇಳೋದನ್ನೇ ಹೇಳ್ತೀನಿ, ನಾವೆಲ್ಲರೂ ಮಕ್ಕಳೇ ಆಯಿತಾ. ಈಗ ಟೈಟ್ ರೋಪ್ ವಾಕ್ ನೋಡಿದ್ದೀರಾ? ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲೆಲ್ಲ ಮಾಡ್ತಾರಲ್ಲ, 2 ದೊಡ್ಡ ಬೆಟ್ಟಗಳಿಗೆ ಒಂದು ಹಗ್ಗನ ಕಟ್ಟಿರ್ತಾರೆ. ಇಲ್ಲಿಂದ ಆ ಕಡೆಗೆ ಒಬ್ಬ ನಡ್ಕೊಂಡು ಹೋಗ್ತಾನೆ, ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾನೆ. ಫೈನಲ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಹೋಗೋ ದಿನ ವಿಡಿಯೋ ಅವರೆಲ್ಲ ಬರ್ತಾರೆ, ಸುವರ್ಣ ನ್ಯೂಸ್ ಅವರು, ಎಲ್ಲ TV ಅವರು, TV 1, 2, 3, 4 ಎಲ್ಲರೂ ಬಂದುಬಿಟ್ಟಿರ್ತಾರೆ. ಓಕೆ, ಎಲ್ಲ ಕಸಿನ್ಸ್ನ ಎಲ್ಲ ಕರೆದಿರ್ತಾರೆ ಎಲ್ಲ. ಸೊ ಇವನ್ನೆಲ್ಲ ಶುರು ಮಾಡ್ತಾನೆ. ಈಗ ಅವನು ಕರ್ಮಣಿಯೇವ ಅಧಿಕಾರ. ಅವನಿಗೆ ಕಂಟ್ರೋಲ್ ಇರೋದು ಯಾವುದ್ರ ಮೇಲೆ? ತನ್ನ ಹೆಜ್ಜೆಗಳ ಮೇಲೆ, ಬ್ಯಾಲೆನ್ಸ್ ಮೇಲೆ. ಮಾ ಫಲೇಷು ಕದಾಚನ. ಅಯ್ಯೋ, ಸುವರ್ಣ ನ್ಯೂಸ್ ಅವ್ರು ಬಂದು, TV 9 ಅವ್ರು ಬರಲೇ ಇಲ್ಲ ಅಂತ ಇವನ್ ಕಂಟ್ರೋಲ್ ಇಲ್ಲ. ಯಾರು ಎಡಿಟ್ ಮಾಡೋದೆಲ್ಲ ಮಾತಾಡಬೇಡಿ ಅಲ್ಲ, ಇನ್ಯಾವುದೋ ಚಾನಲ್ ಅವ್ರು ಬಂದಿಲ್ಲ, ಓಕೆ, ಅದ್ರ ಮೇಲೆ ಅವ್ನು ಕಂಟ್ರೋಲ್ ಇದೆಯಾ? ಇಲ್ಲ. ಓಕೆ, ಅವನು ಇವತ್ತು ಮಳೆಗಳೇ ಬಂದುಬಿಟ್ರೆ ಮೋಡ ಇದೆಯಾ ಅಂತ ತಲೆ ಎತ್ತದೇ ಬಿದ್ದೋಗ್ಬಿಡ್ತಾನೆ. ಅವನ ಮೋಡದ ಮೇಲೆ ಅವ್ನು ಕಂಟ್ರೋಲ್ ಇಲ್ಲ. ಅಯ್ಯೋ, ಇಷ್ಟು ಆಳ ಇದೆಯಪ್ಪ, ನಾನು ಬಿದ್ದುಬಿಟ್ರೆ ಅಂದ್ಕೊಂಡೇ ಬಿದ್ದೋಗ್ಬಿಡ್ತಾನೆ.
ಅಥವಾ ಅಯ್ಯೋ ನನ್ನ ಕಸಿನ್ಸ್ ಎಲ್ಲ ಬಂದರು, ಪಕ್ಕದ ಮನೆಯವ್ರು ಬಂದಿಲ್ವಲ್ಲ ಅಂತ ಅಲ್ಲೆಲ್ಲ ನೋಡಿದ್ರೆ ಬಿದ್ದೋಗ್ಬಿಡ್ತಾನೆ. ಎಷ್ಟು ದೂರ ಬಂದಿದ್ದೀನಿ ನೋಡೋಣ ಅಂತ ಆ ಕಡೆ ತಿರ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಇನ್ನೂ ಅಷ್ಟು ದೂರ ಹೋಗಬೇಕಾ ಅಂದ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಅಥವಾ ವಾವ್ ಎಲ್ಲರೂ ಬಂದಿದ್ದಾರೆ, ನಾಳೆ ನನ್ನ ವೀಡಿಯೋ ಬರುತ್ತೆ, ಸುವರ್ಣ ನ್ಯೂಸಲ್ಲಿ ಬರ್ತೀನಿ ಅಂತ ಅಂದ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಆ ಕ್ಷಣ ಅವನೇನು ಮಾಡಬೇಕು? ಕರ್ಮಣಿ ಏವ ಅಧಿಕಾರ. ಅವನ ಫೋಕಸ್ ಎಲ್ಲಿರಬೇಕು? ಕೇವಲ ಕರ್ಮದ ಮೇಲೆ. ಅಷ್ಟು ಮುಗಿಸ್ಬಿಡ್ಲಿ, ಟೈಟ್ ರೋಪ್ ವಾಕ್ ಮುಗಿಸ್ಬಿಡ್ಲಿ. ಅದಾದಮೇಲೆ ಎಲ್ಲ ಮಾಡ್ಕೊಳ್ಳಿ, ಅವನೇ ಹಾಕಿ ಅವನೇ ಅಪ್ಲೋಡ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಲಿ, ಎಲ್ಲ ಕಡೆ ಹಾಕಲಿ. ಕರ್ಮ ಮಾಡುವ ಕ್ಷಣದಲ್ಲಿ ನೀನು ಫಲದ ಬಗ್ಗೆ ಚಿಂತೆ ಮಾಡಬೇಡ. ಕರ್ಮ ಮುಗಿದಾದ್ಮೇಲೆ ಅದಕ್ಕೆ ಬರಬೇಕಾದ ಫಲ ಬರುತ್ತೆ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದು ಸಲ ಚೆನ್ನಾಗಿ ಬರಲ್ಲ. ಬಟ್ ಮಾ ಕರ್ಮ ಫಲ ಹೇತುರ್ಭೂಹು ಅಂಥೇಳಿ ಮಾತೇ ಸಂಗೋ ಸ್ವಕರ್ಮಣಿ. ಹಾಗಾದ್ರೆ ನಂಗೆ ಕಂಟ್ರೋಲ್ ಇಲ್ವಾ, ನಾನು ಕೆಲಸನೇ ಮಾಡಲ್ಲ ಅಂತ ಹೇಳಬೇಡ. ಯಾಕೆ? ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಕೃಷ್ಣ ಹೇಳ್ತಾನೆ, ಪ್ರಕೃತಿ ನಿನ್ನ ಕೈಯಲ್ಲಿ ಮಾಡಿಸುತ್ತೆ, ನೀನು ಮಾಡಲೇಬೇಕು. ನಾವು ನಮ್ಮ ಕೆಲಸ ಮಾಡದೆ ಕೂತ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮಕೃತ. ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ಒಂದಕ್ಕೊಂದು ಹೊಂದಿಸ್ಕೊಂಡು ನಾವು ಆ ಥರ ವಿ ಕಾಂಟ್ ಎಸ್ಕೇಪ್ ವರ್ಕ್. ಯಾರು ಕೆಲಸವನ್ನು ತಪ್ಪಿಸ್ಕೊಳ್ತಾರೋ ಆರೋಗ್ಯ ಕೆಟ್ಟೋಗುತ್ತೆ ಅವ್ರಿಗೆ. ಇನ್ನು ಆಮೇಲೆ ಹೋಗ್ಬಿಟ್ಟು ಔಷಧಿ ನುಂಗಬೇಕು. ನಾವು ಏನು ತಪ್ಪಿಸ್ಕೊಂಡು ಜೀವನದಲ್ಲಿ ಎಸ್ಕೇಪಿಸಮ್ ಇದೆಯಲ್ಲ, ಅದು ನಮ್ಮನ್ನು ಹಾಳು ಮಾಡುತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಆಹಾ ನಾನು ಕೆಲಸನೇ ಮಾಡಿದೆ, ಸಂಬಳ ಪಡ್ಕೊ ಎಲ್ಲ ಮಾಡಿಬಿಟ್ಟೆ ಅಂತ. ಯಾವತ್ತೂ ಏನೂ ಬಿಟ್ಟು ಸಿಕ್ಕಲ್ಲ. ಬಿಟ್ಟಿಗೆ ಬಿದ್ದವರೆಲ್ಲ ಹಾಳು. ಅದೇ ಆಗಲೇ ಹೇಳಿದ್ನಲ್ಲ, ಟೆನ್ನಿಸ್ ಆಡುವಾಗ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಟೆನ್ನಿಸ್ ಆಡಬಾರ್ದು, ಬಾಲ್ ನೋಡ್ಕೊಂಡು ಟೆನ್ನಿಸ್ ಆಡಬೇಕು. ಹಾಗೆ ಕೆಲಸ ಮಾಡಬೇಕು. ಇವಾಗ ಪರೀಕ್ಷೆಗೆ ಓದ್ಕೊಳ್ಳೋವಾಗ ಏನು ಪ್ರಶ್ನೆ ಬರುತ್ತೋ, ನಾನು ಹೆಂಗೆ ಆನ್ಸರ್ ಮಾಡ್ತೀನೋ ಇಲ್ವೋ, ನಂಗೆ ಫಸ್ಟ್ ರ್ಯಾಂಕ್ ಬರುತ್ತೋ ಇಲ್ವೋ, ಇದು ಯೋಚನೆ ಮಾಡಬಾರ್ದು. ಆ ಪ್ರಶ್ನೆ ಆ ಉತ್ತರ ಮಾತ್ರ ಫೋಕಸ್ ಮಾಡಬೇಕು, ಅಷ್ಟೇ ಫೋಕಸ್ ಮಾಡಬೇಕು. ಅದನ್ನು ಕೃಷ್ಣ ಹೇಳೋದು. ನಿನಗೆ ಫಲ ಬಂದೇ ಬರುತ್ತೆ. ಪ್ರತಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ, ನಾವು ಏನು ಮಾಡಿದ್ರೂ ಅದಕ್ಕೊಂದು ಫಲ ಇದ್ದೇ ಇರುತ್ತೆ ಜೀವನದಲ್ಲಿ. ಪಾರ್ಥಾಯ ಮುಂದೆ ಏನಿದೆ ಅದು? ಪ್ರತಿಬೋಧಿತ ಕರ್ಮಣ್ಯ ವಾಧಿಕಾರಸ್ಥೆ ಭಗವತ ನಾರಾಯಣ ಅಂತ ಇದೆ. ಅದ್ರ ಮೀನಿಂಗ್ ಸ್ವಲ್ಪ ಹೇಳ್ಬಿಡಿ ಮೇಡಮ್, ಸಾಕು. ಪಾರ್ಥಾಯ ಪ್ರತಿಬೋಧಿತ, ಅದು ಧ್ಯಾನ ಶ್ಲೋಕ, ಭಗವದ್ಗೀತೆಯ ಶ್ಲೋಕ ಅಲ್ಲ. ಭಗವದ್ಗೀತೆಗೆ ಮುಂಚಿತವಾಗಿ ಧ್ಯಾನ ಶ್ಲೋಕಗಳು ಅಂತ. ಅಂದರೆ ಇದನ್ನು ನಾವು ಒಂದು ಪೂಜ್ಯವಾಗಿ ನೋಡ್ತೀವಿ. ಏಕೆಂದರೆ ಇದರಿಂದ ಎಷ್ಟೋ ಮನಸ್ಸುಗಳು ಮಹತ್ತಮ ಸ್ಥಿತಿಗಳನ್ನು ಹೊಂದಿವೆ. ಹಾಗಾಗಿ ಇದು ಇಂಥ ಮಹಾತ್ಮರನ್ನು ನಿರ್ಮಿಸಿದ ಗ್ರಂಥವಾದ್ರಿಂದ ಅದನ್ನು ನಾವು ಪೂಜ್ಯವಾಗಿ ನೋಡ್ತೀವಿ. ಅದಕ್ಕೆ ಧ್ಯಾನ ಶ್ಲೋಕಗಳು ಅಂತ ಇವೆ, ಅಲ್ಲಿ ಬರುವಂಥದ್ದು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಂ ಅನುಸಂಧದಾಮಿ ಭಗವದ್ಗೀತೆ ಭಗವದ್ವೇಷಿಣೀಂ ಅಂತ ಧ್ಯಾನ ಶ್ಲೋಕ. ಅದು ಭಗವದ್ಗೀತೆಯ ಕುರಿತಾದ ಶ್ಲೋಕ. ಯಾವ ಥರ ಭಗವದ್ಗೀತೆ? ಪಾರ್ಥಾಯ ಪ್ರತಿಬೋಧಿತಾಂ, ಪಾರ್ಥನಿಗೆ ಬೋಧಿಸಲ್ಪಟ್ಟಿತ್ತು. ಯಾರಿಂದ? ನಾರಾಯಣೇನ ಸ್ವಯಂ ನಾರಾಯಣನಿಂದ. ವ್ಯಾಸೇನ ಗ್ರಥಿತಾಂ, ವ್ಯಾಸ ಬರ್ಕೊಂಬಿಟ್ಟ. ಪುರಾಣ ಮುನಿನ ವ್ಯಾಸೇನ ಗ್ರಥಿತ ಮಧ್ಯೆ ಮಹಾಭಾರತ ಮಧ್ಯದಲ್ಲಿ. ಸಂಸ್ಕೃತ ಸರಳವಾಗಿದೆ ನೋಡಿ, ಮಧ್ಯೆ ಮಹಾಭಾರತ. ಅದ್ವೈತಾಮೃತ ವರ್ಷಿಣಿ, ಅದ್ವೈತದ ಅಮೃತವನ್ನು ಹರಿಸುತ್ತೆ. ಅಂದ ತಕ್ಷಣ ದ್ವೈತ ಇಲ್ವಾ, ವಿಶಿಷ್ಟಾದ್ವೈತ ಇಲ್ವಾ ಅಂತೆಲ್ಲ ಹೋರಾಡಬೇಕಾಗಿಲ್ಲ. ಅದ್ವಯ ಭಾವ ಅಂದರೆ ಇಡೀ ಜಗತ್ತನ್ನು ಆವರಿಸಿರುವಂಥ ಪರಮತತ್ವ, ಪರಮ ಚೈತನ್ಯ ಯಾವುದಿದೆ, ಸಚ್ಚಿದಾನಂದ ಸ್ವರೂಪ, ಅದರ ಬೋಧೆಯನ್ನು ಉಂಟು ಮಾಡೋದು ಅಂತ. ನಾವೆಲ್ಲರೂ ಕೂಡ ನಾಮರೂಪಾತ್ಮಕವಾದ ಜಗತ್ತಲ್ಲಿದ್ದರೂ ನಮ್ಮ ಒಳಗೆ ಎಲ್ಲ ಕಡೆ ಸರ್ವತ್ರ ಇರೋದು, ಅಣುವಿನಲ್ಲಿ ಇರೋದು ಒಂದೇ ಚೈತನ್ಯ. ಹಾಗಾಗಿ ಆ ಚೈತನ್ಯ, ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ. ನೀವು ಆಟಮ್ ಒಳಗೆ ತೆಗೆದ್ರೆ ಏನಿರುತ್ತೆ? ಅಲ್ಲೊಂದು ನ್ಯೂಕ್ಲಿಯಸ್, ಅದನ್ನು ಮೊದಲು ಒಂದು ಚಾರ್ಜ್ ಇರುತ್ತಷ್ಟೇ, ಶಕ್ತಿ ಇರುತ್ತೆ. ಆ ಶಕ್ತಿಯ ಒಂದು ಕಡಲೆ ಈ ಜಗತ್ತೆಲ್ಲ. ಹಾಗಾಗಿ ಅದರ ಬೋಧೆ ಅಂದರೆ ಈ ನಾಮರೂಪಾತ್ಮಕ ಭೇದಗಳಿದೆಯಲ್ಲ, ಇದು ಹೆಚ್ಚು, ಇದು ಕಡಿಮೆ, ಇದು ಬೇಕು ಬೇಡ, ಈ ಗಲಾಟೆಯನ್ನು ಮೀರಿ ನಾವು ಒಂದು ವಿಶಾಲವಾದ ಕಾಸ್ಮಿಕ್ ಒನ್ನೆಸ್ ಅಂತೇನಿದೆ, ಒಂದು ಬ್ರಹ್ಮಾಂಡವೆಲ್ಲ ಒಂದು ಅಂತನ್ನುವ ಒಂದು ಭಾವ ನಮಗೆ ಕೊಡುತ್ತೆ ಭಗವದ್ಗೀತೆ ಅಂತ. ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ, 18 ಅಧ್ಯಾಯಗಳುಳ್ಳಂಥದ್ದು. ಅಂಬತ್ವಾಂ ಅನುಸಂಧದಾಮಿ, ಅಂಬ ಭಗವದ್ಗೀತೆ, ತ್ವಾಂ ಅದಂಥ ನಿನ್ನನ್ನು ನಾನು ಅನುಸಂಧಾನ ಮಾಡ್ತೀನಿ. ಭವದ್ವೇಷಿಣೀಂ, ಭವ ಅಂತಂದರೆ ಜನ್ಮ ಮರಣಗಳ ಚಕ್ರ ಅಂತ. ನಾವು ಯಾತಕ್ಕೆ ಹುಟ್ತೀವಿ? ತುಂಬ ಆಸೆ ಇಟ್ಕೊಂಡು ಸತ್ತೋಗ್ಬಿಟ್ಟಿರ್ತೀವಿ.
ಇದು ಮಾಡಿಲ್ಲ, ಅಮೇರಿಕಕ್ಕೆ ಹೋಗಿಲ್ಲ, ಇದು ತಿಂದಿಲ್ಲ, ಇದು ಗಳಿಸಿಲ್ಲ, ಉಳಿಸಿಲ್ಲ ಅಂತ ಆ ಅಪೂರ್ಣ ಸಂಕಲ್ಪಗಳಿಂದ ಸಾಯ್ತೀವಲ್ವ. ಆ ನಮ್ಮ ಸಂಕಲ್ಪಗಳೇ ನಮ್ಮ ಮುಂದಿನ ಹುಟ್ಟಿಗೆ ಕಾರಣ. ನಾವು ಹೋಗಿ ಅಮೇರಿಕಾದಲ್ಲಿ ಹುಟ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಯೋಗ ಕಲಿಬೇಕು, ಭಾರತಕ್ಕೆ ಹೋಗಬೇಕು, ರಾಮ ಮಂದಿರ ನೋಡಬೇಕು ಅನ್ಸುತ್ತೆ. ಇದರಲ್ಲೇ ಸುತ್ತಾ ಇರ್ತೀವಿ. ಇರುವುದೆಲ್ಲವೂ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ. ಸೊ ಇದು ಭವ, ಜನ್ಮ ಮರಣ. ಹುಟ್ಟಿದ ಮೇಲೆ ಸಾಯಬೇಕು. ಸಾಯೋವಾಗ ನಾವು ವಿಶಾಲವಾದ ಏನು ಈ ಜಗತ್, ನಮ್ಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳೋರು, ಈ ಜಗತ್ತೊಂದು ದೊಡ್ಡ ತೋಟ ಇದ್ದಂಗೆ, ಇಲ್ಲಿ ಬನ್ನಿ, ಎಲ್ಲ ಹೂಗಳನ್ನು ನೋಡಿ, ಬಳ್ಳಿಗಳು ನೋಡಿ, ಚಿಟ್ಟೆಗಳು ನೋಡಿ, ಸಂತೋಷ ಪಡಿ, ಕಿತ್ಕೊಳ್ಳೋಕೆ ಹೋಗಬೇಡಿ, ನನಗೆ ಬೇಕು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಈ ಜಗತ್ತಲ್ಲಿ ಅದು ಬೇಕು, ಇದು ಬೇಡ, ಅದೆಲ್ಲ ಏನು ಬೇಡ, ಸಂತೋಷ, ಎಲ್ಲರ ಜೊತೆ ಇರಬೇಕು, ಎಲ್ಲರ ಜೊತೆ ಬೆರೀಬೇಕು, ಎಲ್ಲರನ್ನ ಪ್ರೀತಿಸಬೇಕು, ನಮ್ಮ ಕಡೆಯಿಂದ ಎಷ್ಟು ಅದೇ ಅಷ್ಟು ಸೇವೆ ಮಾಡಬೇಕು, ಆನಂದವಾಗಿ ಹೊರಡು ಕರೆ ಬರಲ್ಲ ಅಳದೆ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಹಾಗೆ ನಿರ್ಲಿಪ್ತವಾಗಿ ಹೋಗಬೇಕು. ಆವಾಗ ನಾವು ಮತ್ತೆ ಹುಟ್ಟೋದಿಲ್ಲ. ಆ ನಿರ್ಲಿಪ್ತಿಯನ್ನು ಭಗವದ್ಗೀತೆ ಕಲಿಸುತ್ತೆ. ಹಾಗಾಗಿ ಭಗವದ್ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಿದ್ರೆ ಭವದ್ವೇಷಿಣಿ, ಜನ್ಮ ಮೃತ್ಯುಗಳಿಂದ ನಾವು ಪಾರಾಗ್ತೀವಿ ಅನ್ನೋದು ಧ್ಯಾನ ಶ್ಲೋಕದ ಒಂದು ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.